ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆ ಹೇಳಿ ಕೇಳಿ ಬರದ ನಾಡು. ಈ ಭಾಗದ ಜನ ಯಾವಾಗಲೂ ಮಳೆರಾಯನ ಅವಕೃಪೆಗೆ ಒಳಗಾಗ್ತಾನೆ ಇರ್ತಾರೆ. ಮಳೆ ಬಂದರೆ ಈ ಭಾಗದ ಜನ ಸರ್ಕಾರದಿಂದ ಯಾವ ಸಹಾಯದ ನಿರೀಕ್ಷೆಯಲ್ಲಿರಲ್ಲ. ಏನು ಮಾಡೋದು, ಮಳೆ ಬಂದರೆ ಬೆಳೆ ಇಲ್ಲ, ಬೆಳೆ ಬಂದಾಗ ಮಳೆ ಬರಲ್ಲ. ಅಷ್ಟೋ ಇಷ್ಟು ಮಳೆ ಬಂತು ಅಂದರೆ ಜನ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿಸಿದ್ದೇ ಕೊನೆ. ಮತ್ತೆ ಆಕಾಶದತ್ತ ಮುಖ ಮಾಡಿ ಕೂತು ನೋಡಿ ನೋಡಿ ರೈತ ಹೊಟ್ಟೆ ಸುಟ್ಕೋತಾನೆ. ಕೆಣಕಿ ತಿಣಿಕಿ ಅಷ್ಟೋ ಇಷ್ಟೋ ಬೆಳೆ ಕೈಗೆ ಸಿಕ್ತು ಎನ್ನುವಾಗಲೇ ಅಕಾಲಿಕ ಮಳೆ ಸುರಿದು ಅದನ್ನು ಭೂಮಿ ಪಾಲು ಮಾಡಿಬಿಡುವ ಮಳೆರಾಯ ಈ ಭಾಗದ ಜನರ ಜೊತೆ ಸತತ ಕಣ್ಣ ಮುಚ್ಚಾಲೆಯಾಟ ಆಡ್ತಾನೆ ಇರ್ತಾನೆ. ಸಾಲದಕ್ಕೆ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನು ಸರ್ಕಾರ ಸಮರ್ಪಕವಾಗಿ ಇನ್ನೂ ಜಾರಿ ಮಾಡಿಲ್ಲ. ಬೋರ್ವೆಲ್ನಿಂದ ಅಷ್ಟೋ ಇಷ್ಟೋ ಅಡಿಕೆ ತೆಂಗು ನಂಬಿಕೊಂಡು ಬದುಕುವ ಮಂದಿ ಮಳೆ ಬಾರದೇ ಇದ್ದಾಗ ಅಂತರ್ಜಲ ಕುಸಿದು ಜನ ಕೂಡ ಕುಸಿದು ಬಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡುತ್ತೆ. ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಇಕ್ಕಟ್ಟು ಬಿಕ್ಕಟ್ಟು ಎದುರಿಸುವ ಈ ಜಿಲ್ಲೆಯ ಮಕ್ಕಳ ಬದುಕು ಅದ್ಯಾವಾಗ ಹಸನಾಗುತ್ತೋ ಏನೋ. ಇದೆಲ್ಲ ಅವ್ಯವಸ್ಥೆಯಿಂದ ಬೇಸತ್ತ ಜನ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳ ಕಡೆ ಗುಳೆ ಹೊರಟೇ ಬಿಡ್ತಾರೆ. ಇವ್ರ ಬವಣೆ ಅದ್ಯಾವಾಗ ನೀಗುತ್ತೋ ಅನ್ನೋದು ಆ ಭಾಗದ ಮುಕ್ಕೋಟಿ ದೇವರುಗಳೇ ಬಲ್ಲರು. ಇರಲಿ, ಇದೀಗ ನೇರವಾಗಿ ವಿಚಾರಕ್ಕೆ ಬರೋಣ. ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯ ಒಬ್ಬರಿಗೆ ಕೆಲಸಕ್ಕೆ ಬಾರದ ಖಾತೆ ಕೊಟ್ಟು ಮಂತ್ರಿ ಸ್ಥಾನವನ್ನು ನೀಡಿತ್ತು. ಸಚಿವ ಸುಧಾಕರ್ ಅಕಾಲಿಕ ಮರಣ. ಇದೀಗ ಆ ಜಿಲ್ಲೆಗೆ ಇನ್ನೂ ಯಾವ ಮಂತ್ರಿ ಭಾಗ್ಯ ದೊರೆಯದಂಥ ಸ್ಥಿತಿ ನಿರ್ಮಾಣವಾಗಿದ್ದು, ಸದ್ಯಕ್ಕೆ ಉಪಮುಖ್ಯಮಂತ್ರಿ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನೇ ಡಿಕೆಶಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿಯನ್ನಾಗಿ ತಾತ್ಕಾಲಿಕವಾಗಿ ನೇಮಕ ಮಾಡಿದ್ದು, ಅದೇ ಜಿಲ್ಲೆಯಲ್ಲಿ ಒಟ್ಟು 6 ತಾಲೂಕುಗಳಲ್ಲಿ ಕಾಂಗ್ರೆಸ್ ಗಳಿಸಿರೋದು 5 ಕ್ಷೇತ್ರ. ಅದರಲ್ಲಿ ಮೊಳಕಾಲ್ಮೂರು ಶಾಸಕ ಗೋಪಾಲ್ ಕೃಷ್ಣ, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಹಿರಿಯ ಶಾಸಕರು, ಚಿತ್ರದುರ್ಗ ನಗರ ಶಾಸಕ ವೀರೇಂದ್ರ ಪಪ್ಪಿ ಸೇರಿದಂತೆ ಹಿರಿಯೂರಿನ ದಿವಂಗತ ಸುಧಾಕರ್ ಬಿಟ್ಟರೆ ಚಳ್ಳಕೆರೆ ಕ್ಷೇತ್ರದ ರಘುಮೂರ್ತಿ ಟಿ ಈಗ ಸಚಿವ ಸಂಪುಟ ಸೇರುವವರ ಪಟ್ಟಿಯ ಹೆಸರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ರಘುಮೂರ್ತಿ ಹೆಸರೇ ಯಾಕೆ ಮುಂಚೂಣಿಯಲ್ಲಿದೆ ಅನ್ನೋದನ್ನು ಒಮ್ಮೆ ನೋಡೋದಾದರೆ, ಸೋಲಿಲ್ಲದ ಸರದಾರನಂತೆ ಸತತ 3 ಬಾರಿ ಗೆದ್ದು ಬೀಗಿರುವ ರಘುಮೂರ್ತಿ ಇನ್ನೂ ಗಟ್ಟುಮುಟ್ಟಾಗಿದ್ದು, ಜಿಲ್ಲೆಯ ಎಲ್ಲ ಭಾಗದಲ್ಲೂ ಸಂಚರಿಸಿ ಅಭಿವೃದ್ಧಿ ಜೊತೆಗೆ ಪಕ್ಷ ಸಂಘಟನೆ ಮಾಡುವ ಚಾತುರ್ಯ ಹೊಂದಿದ್ದಾರೆ. ವಿದ್ಯಾವಂತ ವ್ಯಕ್ತಿ, ಸಹನೆ, ಜಾಳ್ಮೆ, ತಾಳ್ಮೆ ಜೊತೆಗೆ ಪಕ್ಷದ ಎಲ್ಲ ಶಾಸಕರು, ಮುಖಂಡರು, ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ದೂರದೃಷ್ಟಿಯ ಗುಣವುಳ್ಳ ವ್ಯಕ್ತಿಯಾಗಿದ್ದು, ಯಾವುದೇ ಜಾತಿ ಧರ್ಮ ಅನ್ನೋದೇ ತಾರತಮ್ಯ ಎಸಗದೆ ಸರ್ವರಲ್ಲೂ ಸಮಪಾಲು ಸಮಬಾಳು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಇಡೀ ಜಿಲ್ಲೆಯ ತಾಲೂಕುಗಳಲ್ಲಿ ಚಳ್ಳಕೆರೆ ಜಿಲ್ಲಾ ಕೇಂದ್ರದಂತೆ ಭಾಸವಾಗುವಷ್ಟರ ಮಟ್ಟಿಗೆ ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳು, ಶಾಲಾ ಕಾಲೇಜು, ಸರ್ಕಾರಿ ಕಟ್ಟಡಗಳು, ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ವಿಚಾರದಲ್ಲೂ ಈಗಾಗಲೇ ಪ್ರಗತಿಯನ್ನು ಸಾಧಿಸಿ ಮತ್ತಷ್ಟು ಕ್ಷೇತ್ರದ ಅಭಿವೃದ್ಧಿಗಾಗಿ ಅನೇಕ ರೂಪುರೇಷೆಯನ್ನು ಹಾಕಿಕೊಂಡು ದಿಟ್ಟ ಹೆಜ್ಜೆ ಇಡುತ್ತಿರುವ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಜಿಲ್ಲೆಗೂ ಒಳ್ಳೆಯದು. ಮುಂಬರುವ 2028ರ ವಿಧಾನಸಭೆಯ ಚುನಾವಣೆ ಹೊತ್ತಿಗೆ ಪಕ್ಷಕ್ಕೂ ಶಕ್ತಿ ತುಂಬುವಂಥ ಸಂಘಟಿತ ಕೆಲಸ ಮಾಡೋದರಲ್ಲಿ ಎರಡು ಮಾತಿಲ್ಲ. ಡಿಕೆ ಈಗಾಗಲೇ 2ನೇ ಹಂತದ ನಾಯಕರ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದು, ಸಿಎಂ ಅವರ ಆ ಇಚ್ಛಾಶಕ್ತಿ ಜೊತೆಗೆ ವೇಗದ ಕೆಲಸಕ್ಕೆ ಟಿ ರಘುಮೂರ್ತಿ ಅವರ ಆಯ್ಕೆ ಸೂಕ್ತ ಎನಿಸ್ತಾ ಇದೆ. ಇದೆಲ್ಲದರ ಜೊತೆಗೆ ಜಿಲ್ಲೆಯ ಉಳಿದ ಹಿರಿಯ ಕಿರಿಯ ಶಾಸಕರು ರಘುಮೂರ್ತಿ ಪರ ಒಲವು ತೋರಿಸುವುದು ಕೂಡ ಪ್ರಮುಖವಾಗಿದ್ದು, ಆ ಕೆಲಸವನ್ನು ಎಲ್ಲರೂ ಒಕ್ಕೊರಲಿನಿಂದ ಮಾಡ್ತಾರೆ ಅನ್ನೋ ವಿಶ್ವಾಸ ಜಿಲ್ಲೆಯ ಜನತೆಯದ್ದಾಗಿದ್ದು, ಆದಷ್ಟು ಬೇಗ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ದೊರಕಲಿ. ಬರದ ನೆಲ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಯಲ್ಲಿ ಮತ್ತಷ್ಟು ವೇಗವನ್ನು ಪಡೆಯಲಿ ಅನ್ನೋ ಸದಾಶಯದೊಂದಿಗೆ ಈ ಎಪಿಸೋಡ್ ಮುಗಿಸ್ತೇನೆ. ನಮಸ್ಕಾರ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.